ನಡೀತಾ ಇದಲ್ಲ. ಈಗ ಸದನ 1 ಗಂಟೆ ಲೇಟಾಗಿ ಕರೆದಿದ್ದೀರಾ. ಮುಂಚೆ 1:15 ಆಯ್ತು. ನಾನು ಹೇಳೋದು ಇದು 1,24,00,000 ಜನರ ಸಂಬಂಧಪಟ್ಟಿದ್ದು, ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ 10 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. 1,24,00,000 ಜನಕ್ಕೆ ಸಂಬಂಧಪಟ್ಟಿದ್ದು. ಅವರಿಗೆ ದುಡ್ಡು ಸೇರಿಲ್ಲ. ಅವ್ರಿಗೆ 2 ತಿಂಗಳಿಂದ. ನೀವೇ ಹೇಳಿ, ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ, ಸೀನಿಯರ್ MLA ಆಗಿದ್ದೀರಾ, ಇವಾಗ ಸಭಾಪತಿ ಆಗಿದ್ದೀರಾ, ಅಧ್ಯಕ್ಷರೇ. ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಫೆಬ್ರವರಿ ಆದಮೇಲೆ ಮಾರ್ಚ್ಗೆ ಕೊಡ್ಬೋದು. ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗೆ ಹೋಗ್ಬಿಡ್ತದೆ ಅಧ್ಯಕ್ಷರೇ? ನೀವೇ ಹೇಳಿ, ಸಾಧ್ಯನಾ? ಹಂಗೆ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ. ಕೊಟ್ರೆ ಮತ್ತೆ ಅವ್ರು ಏನು ಮಾಡಬೇಕಾಯ್ತು? ಫೆಬ್ರವರಿಯಿಂದ ಶುರು ಮಾಡಬೇಕಾಯ್ತು. ಕಟ್ ಯಾಕೆ ಮಾಡಿದ್ರು? ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ? ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ? ಅಥವಾ ಖಜಾನೆ ಖಾಲಿ ಆಗಿದೆ ಕಟ್ ಮಾಡಿದಾರ? ಅದು ಸದನಕ್ಕೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರ? ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ? ಪಾರ್ಟಿಗೋಸ್ಕರ ಮಾಡಿದಾರ? ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲ ನೀವು. ಗ್ಯಾರಂಟಿನೇ ಕೊಡ್ಬೇಕಂತ್ರಿ. ಅವ್ರು ಕೊಡೋದಿಲ್ಲ, ಕೊಟ್ಟಿದ್ದು ತಪ್ಪೋದ್ರಿ, ತಪ್ಪು ತರ ಕೊಡ್ಬೇಡಿ. ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ಕಾಗ್ತಿಲ್ಲ ಅಂತಂದ್ರೆ ಈ ರೀತಿ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ ನಡೀತಾ ಇದಲ್ಲ. ಈಗ ಸದನ 1 ಗಂಟೆ ಲೇಟಾಗಿ ಕರೆದಿದ್ದೀರಾ. ಮುಂಚೆ 1:15 ಆಯ್ತು. ನಾನು ಹೇಳೋದು ಇದು 1,24,00,000 ಜನರ ಸಂಬಂಧಪಟ್ಟಿದ್ದು, ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ 10 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. 1,24,00,000 ಜನಕ್ಕೆ ಸಂಬಂಧಪಟ್ಟಿದ್ದು. ಅವರಿಗೆ ದುಡ್ಡು ಸೇರಿಲ್ಲ. ಅವ್ರಿಗೆ 2 ತಿಂಗಳಿಂದ. ನೀವೇ ಹೇಳಿ, ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ, ಸೀನಿಯರ್ MLA ಆಗಿದ್ದೀರಾ, ಇವಾಗ ಸಭಾಪತಿ ಆಗಿದ್ದೀರಾ, ಅಧ್ಯಕ್ಷರೇ. ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಫೆಬ್ರವರಿ ಆದಮೇಲೆ ಮಾರ್ಚ್ಗೆ ಕೊಡ್ಬೋದು. ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗೆ ಹೋಗ್ಬಿಡ್ತದೆ ಅಧ್ಯಕ್ಷರೇ? ನೀವೇ ಹೇಳಿ, ಸಾಧ್ಯನಾ? ಹಂಗೆ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ. ಕೊಟ್ರೆ ಮತ್ತೆ ಅವ್ರು ಏನು ಮಾಡಬೇಕಾಯ್ತು? ಫೆಬ್ರವರಿಯಿಂದ ಶುರು ಮಾಡಬೇಕಾಯ್ತು. ಕಟ್ ಯಾಕೆ ಮಾಡಿದ್ರು? ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ? ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ? ಅಥವಾ ಖಜಾನೆ ಖಾಲಿ ಆಗಿದೆ ಕಟ್ ಮಾಡಿದಾರ? ಅದು ಸದನಕ್ಕೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರ? ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ? ಪಾರ್ಟಿಗೋಸ್ಕರ ಮಾಡಿದಾರ? ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲ ನೀವು. ಗ್ಯಾರಂಟಿನೇ ಕೊಡ್ಬೇಕಂತ್ರಿ. ಅವ್ರು ಕೊಡೋದಿಲ್ಲ, ಕೊಟ್ಟಿದ್ದು ತಪ್ಪೋದ್ರಿ, ತಪ್ಪು ತರ ಕೊಡ್ಬೇಡಿ. ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ಕಾಗ್ತಿಲ್ಲ ಅಂತಂದ್ರೆ ಈ ರೀತಿ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ.